ನಮಸ್ಕಾರ. ಫಸ್ಟ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವೀಡಿಯೋಸ್ನ ಹೆಚ್ಚಾಗಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆಯೇ ಕಮೆಂಟ್ಸ್ ಮಾಡಿ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಟುಡೇ ಏನಪ್ಪ ಅಂತಂದರೆ ನಾನು ತುಂಬ ಮಿನಿಮಲ್ ಪ್ರಾಡಕ್ಟ್ಸಲ್ಲಿ ಹೇಗೆ ತುಂಬ ಪ್ರಿಟಿಯಾಗಿ ಕಾಣೋದು ಅನ್ನೋದನ್ನು ಹೇಳ್ತಿದ್ದೀನಿ. ಅಂದರೆ ಕೆಲವೊಂದು ಟಿಪ್ಸ್ ನನಗೆ ಗೊತ್ತಿರೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಲೆಟ್ ಸ್ಟಾರ್ಟ್. ಇವಾಗ ನಾನು ಹಾಕಿರೋದು ತುಂಬ ಕ್ಯೂಟ್ ಆಗಿರುವಂಥ ಒಂದು ಫ್ಲೋರಲ್ ಟಾಪ್ ಹಾಕಿದ್ದೀನಿ, ಕ್ರಾಪ್ ಟಾಪ್. ಅದಕ್ಕೆ ಸೂಟ್ ಆಗುವಂತಹ ಒಂದು ಕ್ಯೂಟ್ ಪ್ರಿಟಿ ಹೇರ್ ಸ್ಟೈಲ್ ಆಲ್ರೆಡಿ ಹಾಕಿದ್ದೀನಿ. ಆ್ಯಂಡ್ ದಿಸ್ ಇಯರಿಂಗ್ಸ್, ಓಕೆನಾ. ಸೊ ನೀವು ಇವಾಗ ನೋಡ್ತಾ ಇದ್ದೀರಾ, ನನ್ನ ಫೇಸ್ಗೆ ಆ್ಯಕ್ಚುಲಿ ಏನು ಅಪ್ಲೈ ಮಾಡಿಲ್ಲ ಇದುವರೆಗೂ. ಮೇಕ್ ಶ್ಯೂರ್ ನೀವು ನಿಮ್ಮ ಟಾಪ್ ಅಥವಾ ನಿಮ್ಮ ಡ್ರೆಸ್ಗೆ ಸೂಟ್ ಆಗುವಂತಹ ಹೇರ್ ಸ್ಟೈಲ್ ಹಾಕಿದ್ದೀರಾ ಅಂದ್ಬಿಟ್ಟು ಮೇನ್ ಥಿಂಗ್ ಅದು ಆ್ಯಕ್ಚುಲಿ ಫಸ್ಟ್ ಥಿಂಗ್. ಆಮೇಲೆ ನಿಮ್ಮ ಇಯರಿಂಗ್ಸ್ ಅಥವಾ ನೀವು ಏನು ಜ್ಯುವೆಲ್ಸ್ ಹಾಕ್ತೀರಾ, ಸರ ಆಗಿರ್ಬೋದು, ಬಳೆ ಆಗಿರ್ಬೋದು, ನಿಮ್ಮ ಕಾಸ್ಟ್ಯೂಮ್ಗೆ ಸೂಟ್ ಆಗುವಂತೆ ಇರಬೇಕು. ಸೊ ಅದು ಫಸ್ಟ್ ಪಾಯಿಂಟು, ಓಕೆನಾ. ಮೇಕಪ್ ಇಲ್ಲ ಅಂದರೂ ಪರವಾಗಿಲ್ಲ, ಫಸ್ಟ್ ಥಿಂಗ್ ಅದು ನಿಮ್ಮ ಹೇರ್ ಸ್ಟೈಲ್ ಆ್ಯಂಡ್ ನಿಮ್ಮ ಜ್ಯುವೆಲ್ಸ್ ನಿಮ್ಮ ಕಾಸ್ಟ್ಯೂಮ್ಗೆ ಸೂಟ್ ಆಗೋ ಥರ ಇರಬೇಕು, ಓಕೆನಾ. ಆಮೇಲೆ ನಾನು ಏನು ಅಪ್ಲೈ ಮಾಡ್ತೀನಿ ಅಂತ ಅಂದರೆ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತೀನಿ. ಬಿಕಾಸ್ ಸ್ಕಿನ್ ಡ್ರೈ ಆಗಿರಬಾರ್ದು. ನೀವು ಏನು ಫೌಂಡೇಶನ್ ಅಥವಾ ಏನು ಅಪ್ಲೈ ಮಾಡಿಲ್ಲ ಅಂದರೂ ಕೂಡ ನಿಮ್ಮ ಸ್ಕಿನ್ ಡ್ರೈ ಥರ ಕಾಣಿಸ್ಕೋಬಾರ್ದು. ಸೊ ಹಾಗಾಗಿ ಮಾಯಿಶ್ಚರೈಸರ್ ಅಪ್ಲೈ ಮಾಡಿ. ಸೊ ಕ್ವಿಂಚ್ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ. ಸ್ನೇಲ್ ಮಾಯಿಶ್ಚರೈಸರ್, ಅದಕ್ಕೆ ಇದು ಬರ್ತಾ ಇದೆ. ನನಗೆ ಏನಪ್ಪ ಅಂದರೆ ಸ್ಕಿನ್ನು ಡ್ರೈ ಆಗಿದ್ರೆ ನನಗೊಂಚೂರು ಇಷ್ಟ ಆಗಲ್ಲ. ಸೊ ಮಾಯಿಶ್ಚರೈಸರ್ ತುಂಬ ಇಂಪಾರ್ಟೆಂಟ್. ಎಸ್, ಆಮೇಲೆ ಇನ್ನೊಂದು ಥಿಂಗ್ ಏನಪ್ಪ ಅಂತಂದರೆ ನಿಮ್ಮ ಫೇಶಿಯಲ್ ಏರ್ ಅಥವಾ ನಿಮ್ಮ ಐಬ್ರೋಸ್ ಆಗಿರ್ಬೋದು, ಅಪ್ಪರ್ ಲಿಪ್ ಆಗಿರ್ಬೋದು, ನೀಟಾಗಿರಬೇಕು. ಅಂದರೆ ಐಬ್ರೋಸ್ ಎಕ್ಸ್ಟ್ರಾಸ್ ಇರೋದು ಅದೆಲ್ಲ ಇದ್ದರೆ ಚೆನ್ನಾಗಿ ಕಾಣಲ್ಲ. ಸೊ ಹಾಗಾಗಿ ಐಬ್ರೋಸ್ ಟ್ರಿಮ್ ಮಾಡೋದು ಒಳ್ಳೆಯದು. ಸೊ ಮಾಯಿಶ್ಚರೈಸರ್ ಹಾಕಿದ್ಮೇಲೆ ಐಬ್ರೋಸ್ ಶೇಪ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಕೆಲವೊಬ್ರದ್ದು ಐಬ್ರೋಸು ತುಂಬ ನ್ಯಾಚುರಲ್ ಆಗಿಯೇ ತುಂಬ ತಿಕ್ಕಾಗಿ ಚೆನ್ನಾಗಿರುತ್ತೆ ಐಬ್ರೋಸು. ನಂದು ಪರವಾಗಿಲ್ಲ, ಬಟ್ ನೀಟಾಗಿ ಶೇಪ್ ಮಾಡ್ತಾಯಿದ್ದೀನಿ. ನಿಮ್ಮದು ನ್ಯಾಚುರಲ್ ಆಗಿ ಚೆನ್ನಾಗಿತ್ತು ಅಂತ ಅಂದರೆ ಏನೂ ನೆಸಸರಿ ಇರಲ್ಲ ಐಬ್ರೋಸ್ದು. ಇಲ್ಲೂ ನೀರಲ್ಲಿ ಬಿಡಿಸು. ಅಂದರೆ ಇದೊಂಥರ ಫಿನಿಶಿಂಗ್ ಅಷ್ಟೇ. ನಾನು ಓವರಾಗಿ ಇಲ್ಲಿ ಆಚೆ ಹೋಗಬೇಕು ಅಂದರೆ ಓವರಾಗಿ ಮೇಕಪ್ ಮಾಡಿಕೊಂಡು ಹೋಗೋ ಅಷ್ಟೆಲ್ಲ ಪೇಷನ್ಸ್ ಇರಲ್ಲ. ಅದು ಕೂಡ ಇವಾಗ ಅರ್ವಿಗೆ ಬಂದಮೇಲೆ ಒಂಥರ ತುಂಬ ಮಿನಿಮಲ್ ಮೇಕಪ್ ನಂದು. ಸೊ ಐಬ್ರೋಸ್, ಸೊ ನೋಡ್ತಾ ಇರ್ಬೋದು ಐಬ್ರೋಸ್ ಹಾಕಿದ್ಮೇಲೆ ಒಂಥರ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಎಸ್, ಐಬ್ರೋಸ್ ಒಂದು ಯೂಸ್ ಮಾಡ್ತೀನಿ. ಅದಾದ ಮೇಲೆ ಲಿಪ್ ಲೈನರ್, ಫಸ್ಟು ಲಿಪ್ ಲೈನರ್, ಅದಾದಮೇಲೆ ಲಿಪ್ಸ್ಟಿಕ್. ನನಗೇನೋ ಗೊತ್ತಿಲ್ಲ, ಇತ್ತೀಚೆಗೆ ಲಿಪ್ ಲೈನರ್ ಮೇಲೆ ತುಂಬ ಐ ಆಮ್ ಒಬ್ಸೆಸ್ಡ್ ವಿತ್ ಲಿಪ್ ಲೈನರ್ಸ್. ಮುಂಚೆ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ, ಇವಾಗ ತುಂಬ ಇಷ್ಟ ಆಗುತ್ತೆ ಲಿಪ್ ಲೈನರ್ ಹಾಕೋಕ್ಕೆ. ಓಕೆ, ಲಿಪ್ ಲೈನರ್ ಆಯಿತು. ಅಂದರೆ ಒಂದು ಪರ್ಫೆಕ್ಟ್ ಶೇಪ್ ಬರುತ್ತೆ ಅಂತ ಲಿಪ್ ಲೈನರ್ ಹಾಕಬೇಕು. ಸೊ ಇದಕ್ಕೆ ನ್ಯೂಡ್ ಹಾಕಿದ್ರೂ ಚೆನ್ನಾಗಿ ಕಾಣುತ್ತೆ. ನಾನು ಇವಾಗ ರೆಡ್ ಟ್ರೈ ಮಾಡ್ತಾಯಿದ್ದೀನಿ. ಇಲ್ಲೆಲ್ಲ ಫ್ಲೋರಲ್ ಎಲ್ಲ ಸ್ವಲ್ಪ ರೆಡ್ ಮಿಕ್ಸ್ ಇದೆ ಅಂದ್ಬಿಟ್ಟು ಟ್ರೈ ರೆಡ್. So
ಲಿಪ್ಸ್ಟಿಕ್ ಆಯಿತು. ಆ್ಯಕ್ಚುಲಿ ರೆಡ್ ಕಲರು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ಇವಾಗ ಲಾಸ್ಟು ಮಸ್ಕರ. ಆ್ಯಕ್ಚುಲಿ ಫೇಸಸ್ ಕೆನಡಾ ಮಸ್ಕರ ಯೂಸ್ ಮಾಡ್ತಾಯಿದ್ದೀನಿ. ಲೈಕ್ ಮೀ ಅಪ್ಲೈ ಏನಂದರೆ ಲ್ಯಾಶಸ್ ಸ್ವಲ್ಪ ಹೈಲೈಟ್ ಆಗಲಿ ಅಂತ ಮಸ್ಕ್ಯೂರೋ. So actually yes, I'm good to go. ಲಾಸ್ಟಲ್ಲಿ ಸ್ವಲ್ಪ ಪರ್ಫ್ಯೂಮ್. ಎಸ್, ಏನಪ್ಪ ಅಂದರೆ ನಾನು ಐಲೈನರು ಕಾಜಲ್ಲು ಎಲ್ಲನೂ ಏನಾದರೂ ಟ್ರೆಡಿಷ್ನಲ್ ಇದ್ದಾಗ ಅಥವಾ ಏನಾದರೂ ಫಂಕ್ಷನ್ಸಲ್ಲಿ ಮಾತ್ರ ಅಪ್ಲೈ ಮಾಡ್ತಿದ್ದೀನಿ ಇವಾಗ. ಯಾಕೆಂದರೆ ಅದ್ವಿಕ್ ಜೊತೆ ಇದ್ದಾಗ ನಾನು ಇಷ್ಟು ರೆಡಿ ಆಗ್ತಿರೋದು ಹೆಚ್ಚು. ಆ್ಯಕ್ಚುಲಿ ಅಂದರೆ ಜಾಸ್ತಿ ರೆಡಿ ಆಗೋಕ್ಕೂ ಟೈಮೂ ಇರೋಲ್ಲ, ಪೇಷನ್ಸು ಇರೋಲ್ಲ, ಅವನ್ನೂ ರೆಡಿ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ಏನಂದರೆ ಸಿಂಪಲ್ಲಾಗಿ ತುಂಬ ಮಿನಿಮಲ್ ಪ್ರಾಡಕ್ಟ್ಸ್ ಯೂಸ್ ಮಾಡಿಕೊಂಡು ನಾನು ಕ್ವಿಕ್ಕಾಗಿ ರೆಡಿ ಆಗಿಬಿಡ್ತೀನಿ. ಏನೇ ರೆಡಿ ಆದರೂ ಏನೇ ಇದ್ರೂ ನಮ್ಮ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ನಾವು ಎಷ್ಟು ಚೆನ್ನಾಗಿ ರೆಡಿ ಆದ್ರೂ ಚೆನ್ನಾಗಿ ಕಾಣೋಕ್ಕಾಗಲ್ಲ. ಏನೋ ಒಂದು ಮಿಸ್ಸಿಂಗ್ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಸೆಲ್ಫ್ ಕಾನ್ಫಿಡೆನ್ಸ್ ಈಸ್ ದ ಬೆಸ್ಟ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದರೆ. ಸೊ ನೀವು ಅಷ್ಟೇ ಯಾವುದೇ ಕಾಸ್ಟ್ಯೂಮ್ ಹಾಕಿ ಏನೇ ಮಾಡಿ ಸೆಲ್ಫ್ ಕಾನ್ಫಿಡೆನ್ಸ್ ಫಸ್ಟು ಅದೇ ಇಂಪಾರ್ಟೆಂಟು. ಆ್ಯಕ್ಚುಲಿ ಆಚೆ ಹೋಗ್ತಾ ಇದ್ವಿ, ರೆಡಿ ಆಗ್ತಾ ಇದ್ನಲ್ಲ, ಹಾಗೆ ಒಂದು ವಿಡಿಯೋ ಮಾಡಿದೆ ಕ್ವಿಕ್ಕಾಗಿ ಸಿಂಪಲ್ಲಾಗಿ ಹೇಗೆ ರೆಡಿ ಆಗ್ತೀನಿ ಅಂತ ತೋರ್ಸೋಕ್ಕೆ. ಸೊ ಸಿಂಪಲ್ಲಾಗಿ ಪ್ರಿಟಿಯಾಗಿ ಕ್ಯೂಟಾಗಿ ಇಷ್ಟೇ ನಾನು ರೆಡಿ ಆಗೋದು ಆ್ಯಕ್ಚುಲಿ ಎಲ್ಲಾದರೂ ಆಚೆ ಹೋಗಬೇಕು ಅಂತ ಅಂದರೆ. ಸೊ ನನ್ನ ಹತ್ರ ಆ ಪ್ರಾಡಕ್ಟ್ ಇಲ್ಲ, ಈ ಪ್ರಾಡಕ್ಟ್ ಇಲ್ಲ ಅಂತ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಡು ಕೂತ್ಕೊಬಿಡಿ. ಯಾಕಂದರೆ ನೀವು ನಿಮ್ಮ ಹತ್ರ ಯಾವುದು ಮಿನಿಮಲ್ ಪ್ರಾಡಕ್ಟ್ಸ್ ಇದೆಯೋ ಅದರಲ್ಲೇ ನೀವು ಬ್ಯೂಟಿಫುಲ್ಲಾಗಿ ಕಾಣ್ಬೋದು. ಅಥವಾ ವಿತೌಟ್ ಮೇಕಪ್, ವಿತೌಟ್ ಲಿಪ್ಸ್ಟಿಕ್, ವಿತೌಟ್ ಐಬ್ರೋ ಏನೂ ಇಲ್ಲದೇನೂ ಕೂಡ ನೀವು ತುಂಬ ಬ್ಯೂಟಿಫುಲ್ಲಾಗಿ ತುಂಬ ಪ್ರಿಟಿಯಾಗಿ ಕಾಣಿಸ್ಕೋಬೋದು. ಎಲ್ಲದೂ ಒಂದು ಟ್ರಿಕ್ ಅಷ್ಟೇ. ನಾನು ಅವಾಗಲೇ ಹೇಳಿದ್ನಲ್ಲ, ಸೆಲ್ಫ್ ಕಾನ್ಫಿಡೆನ್ಸ್ ಅದು ಒಂದಿದ್ರೆ ಸಾಕು, ಯಾರು ಬೇಕಾದರೂ ಬ್ಯೂಟಿಫುಲ್ಲಾಗಿ ಪ್ರಿಟಿಯಾಗಿ ಕಾಣಿಸ್ತಾರೆ. ಸೊ ಬಟ್ ಒಂದು ಬೇಜಾರು ಏನಪ್ಪ ಅಂತಂದರೆ ಐ ಗಾಟ್ ಸಮ್ ಐ ಇನ್ಫೆಕ್ಷನ್ ಆನ್ ಮೈ ರೈಟ್ ಐ. ಯು ಕ್ಯಾನ್ ಸಿ ದಟ್. ಅದೊಂದು ಬೇಜಾರು ನನಗೆ. ಓಕೆ, ಲೆಟ್ ಇಟ್ ಬಿ. ಎಸ್, ದಿಸ್ ಇಸ್ ಮೈ ಪ್ರಿಟಿ ಲುಕ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನೀವು ಕೂಡ ಟ್ರೈ ಮಾಡ್ಬೋದು ಈ ಒಂದು ಸಿಂಪಲ್ ಲುಕ್ನ ಆ್ಯಕ್ಚುಲಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್, like, share, comment as usual. So thanks for watching. Until next video, tata, bye bye, take care. I love you all.